ಕನ್ನಡಿಗನಾಗಿ ನಮ್ಮ ರಾಜ್ಯದಲ್ಲಿ ಕ್ಷಮಾಪಣೆ ಕೇಳ್ಕೊಂಡು ನಮ್ಮ ರಾಜ್ಯವನ್ನ ಕೊಳ್ಳೆ ಹೊಡೆದಂತ ರಾಜನ ಸಿನಿಮಾ ಮಾಡುವಂತದ್ದು ನಮಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ನಿಮ್ಗೆ ರಿಷಬ್ ಶೆಟ್ಟಿ ಅವರೇ, ಕನ್ನಡಿಗರು ನಿಮ್ಮ ಮೇಲೆ ಅಪಾರವಾದ ಗೌರವವನ್ನು ಇಟ್ಟಿದ್ದಾರೆ. ದಯವಿಟ್ಟು ಈ ಅಪಾರವಾದ ಗೌರವವನ್ನ ಕಳ್ಕೊಂಬೇಡಿ. ನೀವು ಮಾಡ್ತಿರುವಂತ ಸಿನಿಮಾ ಕನ್ನಡಿಗನದಲ್ಲ, ನೀವು ಮಾಡ್ತಿರುವಂತ ಪಕ್ಕದ ರಾಜ್ಯದ ಮಹಾರಾಜನ ಸಿನಿಮಾವನ್ನ ಮಾಡ್ತಾ ಇದ್ದೀರಾ. ಇಲ್ಲಿ ಯಾವುದೇ ಇಲ್ಲಿನ ರಾಜನ ಸಿನಿಮಾವನ್ನ ಮಾಡ್ತಾ ಇಲ್ಲ, ಇಲ್ಲಿನ ರಾಜ್ಯದ ಯಾವುದೇ ಒಂದು ವೀರರ ಸಿನಿಮಾವನ್ನ ನೀವು ಮಾಡ್ತಾ ಇಲ್ಲ. ಕುಳಿತುಕೊಂಡು ಇತಿಹಾಸವನ್ನ ಒಮ್ಮೆ ತಿರುಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೀವು ಇತಿಹಾಸವನ್ನ ಇಷ್ಟು ಅರ್ಥಕೊಂಡಿರೋರು, ನೀವು ಇತಿಹಾಸದ ಬಗ್ಗೆ ತಿಳಿದೆ ನೀವು ಈ ರೀತಿ ಸಿನಿಮಾ ಮಾಡ್ತಾ ಇರೋದು ತುಂಬಾನೇ ನೋವಾಗುತ್ತೆ ಕನ್ನಡಿಗರಿಗೆ. ಈ ರೀತಿ ಮಾಡೋದು ನೀವು ಸರಿ ಇಲ್ಲ. ನಿಮ್ಮ ವಿರುದ್ಧ ತುಂಬಾನೇ ತಿರುಗಿ ಬೀಳೋಕು ಮುಂಚೆ ತಗೊಂಡಿರುವಂತ ತೀರ್ಮಾನವನ್ನ ಬದಲಾವಣೆ ಮಾಡ್ಕೊಬೇಕು. ನಮ್ಗೆ ಹೇಳುವಷ್ಟು ದೊಡ್ಡವರಲ್ಲ, ನಾವಿನ್ನ ಸಣ್ಣ ಹುಡುಗರೇ ಇರ್ಬೋದು. ಅವಶ್ಯಕತೆ ಇಲ್ಲ ಅನ್ಸುತ್ತೆ, ನಮಗೂ ಅವಶ್ಯಕತೆ ಇಲ್ಲ ಇದು. ಹಾಗಾದ್ರೆ ನೀವು ಸಿನಿಮಾ ಮಾಡ್ತಾ ಇದೀರಾ ಅಂತಂದ್ರೆ ನಮ್ಮ ರಾಜ್ಯದ ಕೊಳ್ಳೆ ಹೊಡೆದಂತ ಆಗಿರ್ಬೋದು, ಹಾಗೆ ಬೆಳವಾಡಿ ಮಲ್ಲಮ್ಮನ ಬಲಿ ಬಂದು ಕ್ಷಮಾಪಣೆ ಕೇಳದಂತ, ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳದಂತ ಒಂದು ಪಾತ್ರ ಇರ್ಬೋದು, ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಕಿತ್ತೂರಾಣಿ ಚೆನ್ನಮ್ಮನ ಬಳಿ ಬಂದು ತನ್ನ ರಾಜ್ಯವನ್ನ ಉಳಿಸ್ಕೊಂಡ್ ಕೊಡಿ ಅಂತ ಅನ್ಬಿಟ್ಟು ಸಹಾಯ ಕೇಳದಂತ ಒಂದು ಪಾತ್ರ ಇರ್ಬೋದಲ್ವಾ. ಅರ್ಥ ಮಾಡ್ಕೊಳ್ಳಿ, ನಿಮ್ನ ಕನ್ನಡಿಗರು ಎಲ್ಲೋ ಇಟ್ಟಿದ್ದಾರೆ, ಕನ್ನಡ ಜನತೆ ನಿಮ್ನ ಎಲ್ಲೋ ಇಟ್ಟಿದೆ. ಕನ್ನಡಿಗರು ವಿರೋಧಿ ಆಗ್ಬೇಡಿ. ನೀವು ಈ ಸಿನಿಮಾವನ್ನ ಮಾಡಿ ನೀವು ತುಂಬಾನೇ ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ. ಆಲ್ರೆಡಿ ತುಂಬಾ ಜನ ನಿಮ್ ಪರವಾಗಿ, ನಿಮ್ ವಿರುದ್ಧವಾಗಿ ತುಂಬಾ ಜನ ವಿಡಿಯೋಗಳನ್ನ ಮಾಡ್ತಾ ಇದಾರೆ, ತುಂಬಾ ಜನ ಪೋಸ್ಟ್ ಗಳನ್ನ ಹಾಕ್ತಾ ಇದಾರೆ. ದಯವಿಟ್ಟು ಯಾರ ಮನ್ಸ್ಗೂ ನೋವು ಮಾಡುವಂತ ನೀವು ಕೆಲಸ ಮಾಡಬೇಡಿ.